ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಅಧಿಕ ಮಾಸದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಮೇ ತಿಂಗಳ 17ನೇ ತಾರೀಕು ಭಾನುವಾರದಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಜೂನ್ 15ನೇ ತಾರೀಕು ತನಕ ಇರುತ್ತೆ. ಮತ್ತು ಜೂನ್ 16ನೇ ತಾರೀಕಿನಿಂದ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಯಾವ ರೀತಿ ಆಚರಣೆ ಮಾಡಬೇಕು, ಎಷ್ಟು ದಿನಗಳ ಪೂಜೆ ಮಾಡಬೇಕು, ಹಾಗೆಯೇ ಯಾವೆಲ್ಲ ವಸ್ತುಗಳನ್ನು ದಾನ ಕೊಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ. ಹೊಸಬ್ರು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕನ್ನು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ನೋಡಬಹುದು. ಸಾಮಾನ್ಯವಾಗಿ ನೀವು ಈ 33ರ ಸಂಖ್ಯೆ ಬಗ್ಗೆ ಕೇಳಿರ್ತೀರಾ, ತಿಳ್ಕೊಂಡಿರ್ತೀರಾ. ಲಕ್ಷ್ಮಿಗೆ ಒಂದು ಪ್ರಿಯವಾದ ನಂಬರ್. ಹಣಕಾಸಿನ ಸಮಸ್ಯೆಗೆ ಈ ನಂಬರನ್ನು ನಾವು ಕೈ ಮೇಲೆ ಬರ್ಕೊಳ್ಳೋದು, ಡೋರ್ ಮೇಲೆ ಬರ್ಕೊಳ್ಳೋದು, ನಾವು ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋ ರೀತಿ ಬರೀಬೇಕು. ಹೀಗೆ ಸಾಕಷ್ಟು ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರ. ಆದರೆ ಈ 33 ಯಾಕೆ, ಇದರ ಅರ್ಥ ಏನು, ಈ ನಂಬರನ್ನೇ ಯಾಕೆ ಬರಿಬೇಕು, ಲಕ್ಷ್ಮಿಗೆ ಯಾಕೆ ಇದು ಇಷ್ಟವಾದ ನಂಬರ್, ಇದನ್ನ ನೀವು ತಿಳ್ಕೊಳ್ಳೇಬೇಕು ಅಲ್ವಾ. ಅಲ್ಲದೆ ಈ ಅಧಿಕ ಮಾಸದಲ್ಲೂ ಕೂಡ ಈ 33ರ ಸಂಖ್ಯೆ ಮಹತ್ವ ಜಾಸ್ತಿನೇ ಇದೆ. ಯಾಕೆಂದರೆ ನಾವು ಏನೇ ಮಾಡಿದ್ರೂ ಈ ಒಂದು ಮಾಸದಲ್ಲಿ, ಅಧಿಕ ಮಾಸದಲ್ಲಿ 33 ದಾನ ಕೊಡೋದಾಗಿರಬಹುದು, ಪೂಜೆ ಮಾಡೋದಾಗಿರಬಹುದು, ದೇವರಿಗೆ ಅರ್ಪಿಸುವಂಥ ನೈವೇದ್ಯದಲ್ಲಾಗಿರಬಹುದು, ದೀಪಗಳಾಗಿರಬಹುದು, 33ರ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಕೂಡ ನೀವು ಕೇಳಿರ್ತೀರ. ಯಾಕೆ 33 ಸಂಖ್ಯೆಯಲ್ಲೇ ಮಾಡಬೇಕು, ಈ ನಂಬರ್ನ ಮಹತ್ವ ಏನು, ಬನ್ನಿ ಈಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳು ಅಂತ ನೀವು ಕೇಳಿರ್ತೀರ ಅಲ್ವಾ. ಮುಕ್ಕೋಟಿ ಅಂದರೆ ಎಷ್ಟು? 33 ಕೋಟಿ ದೇವತೆಗಳು ಅಂತ ಕೂಡ ಕೇಳಿರ್ತೀವಿ ಅಲ್ವಾ. ಈ ಮುಕ್ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳು ಅಂತ ಅಂದರೆ ಯಾರು? ನಿಜವಾಗ್ಲೂ ಮುಕ್ಕೋಟಿ ದೇವತೆಗಳು ಇದ್ದಾರಾ? ಈ ಪ್ರಶ್ನೆಗಳು ಕೂಡ ಇದೆ ಅಲ್ವಾ. ಹಾಗಾದರೆ ಅವ್ರ ಹೆಸರುಗಳೆಲ್ಲ ಏನಿರಬಹುದು? ನಮಗೆ ಸಾಮಾನ್ಯವಾಗಿ ಹೆಚ್ಚು ಅಂದರೆ ಒಂದು 10, 15, 20, 50 ದೇವತೆಗಳ ಹೆಸರನ್ನು ನಾವು ನೆನ್ಪಿಟ್ಕೋಬಹುದು. ಅದಕ್ಕಿಂತ ಜಾಸ್ತಿ ನಿಜವಾಗ್ಲೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಹೀಗಿರುವಾಗ ಕೋಟಿ ಲೆಕ್ಕದಲ್ಲಿ ದೇವತೆಗಳ ಹೆಸರನ್ನು ನಾವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯನಾ? ಹಾಗಾದರೆ ಕೋಟಿ ಸಂಖ್ಯೆಯಲ್ಲಿ ದೇವತೆಗಳು ಇದ್ದಾರಾ? ಕೆಲವೊಂದು ಸಲ ನಾವು ಓದೋ ವಿಧಾನ, ಅರ್ಥ ಮಾಡ್ಕೊಳ್ಳೋ ವಿಧಾನನೇ ತಪ್ಪಾಗಿರುತ್ತೆ. ಮುಕ್ಕೋಟಿ ದೇವತೆಗಳು ಅಂತಲ್ಲ, 33 ಬಗೆಯ ವಿವಿಧ ಹೆಸರುಗಳು ಇರುವಂಥ ದೇವತೆಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲದೆ ಈಗ ಒಂದೊಂದು ದೇವತೆಗಳು ಸಾಕಷ್ಟು ಅವತಾರಗಳನ್ನೆಲ್ಲ ಎತ್ತಿದ್ದಾರೆ. ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಪುರಾಣದ ಪ್ರಕಾರ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಾಗಿರಬಹುದು. ಒಬ್ಬರ ಬಾಯಿಂದ ಒಬ್ಬರಿಗೆ ಅದನ್ನು ಹೇಳುವಂಥ ಸಂದರ್ಭಗಳಲ್ಲಿ ಈ ರೀತಿ 33 ದೇವತೆಗಳು ಹೋಗಿ ಮುಕ್ಕೋಟಿ ದೇವತೆಗಳು ಅಥವಾ 33 ಕೋಟಿ ದೇವತೆಗಳು ಆಗಿರಬಹುದು. ವೇದಗಳ ಪ್ರಕಾರ ಈ 33 ದೇವತೆಗಳು ಅಂತಂದರೆ 12 ಆದಿತ್ಯರು, 11 ರುದ್ರರು, 8 ವಸುಗಳು ಅಂದರೆ ಅಷ್ಟವಸುಗಳು ಅಂತೀವಲ್ಲ, 8 ವಸುಗಳು ಮತ್ತು 2 ಅಶ್ವಿನಿ ಕುಮಾರರು. ಕೆಲವು ಕಡೆ ಇಂದ್ರ ಮತ್ತು ಪ್ರಜಾಪತಿಯನ್ನು ಕೂಡ ಸೇರಿಸ್ಕೊಂಡು ಹೇಳಲಾಗತ್ತೆ. ಅಶ್ವಿನಿ ಕುಮಾರರ ಬದಲಿಗೆ ಇಂದ್ರ ಮತ್ತು ಪ್ರಜಾಪತಿಯನ್ನು ಸೇರಿಸ್ಕೊಂಡು ಹೇಳಲಾಗತ್ತೆ. ಈ ಅಷ್ಟವಸುಗಳು ಅಂತಂದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು. ಮತ್ತು 11 ರುದ್ರರು ಅಂತಂದರೆ ಈ 11 ರುದ್ರರು ಕೂಡ ಶಿವನ ರೂಪಗಳು. ಮನು, ಮನ್ಯು, ಮಹಿನಸ, ಮಹಾನ್, ಶಿವ, ಋತುಧ್ವಜ, ಉಗ್ರರೇತ, ಭವ, ಕಾಲ, ವಾಮದೇವ, ಧೃತ, ವ್ರತ. ಹೀಗೆ 11 ರುದ್ರರ ಹೆಸರುಗಳಿವು. ಅಂದರೆ ಇವರೆಲ್ಲರೂ ಕೂಡ ಶಿವನ ಅಂಶಗಳು, ಶಿವನ ರೂಪದಲ್ಲಿರುವಂಥ ಅವರ ಹೆಸರುಗಳಿದೆಲ್ಲ. ಹಾಗೆ 12 ಆದಿತ್ಯರು ಅಂತಂದರೆ ಇವು ಕೂಡ ಸೂರ್ಯನ ಅಂಶಗಳು, ಸೂರ್ಯನ 12 ರೂಪಗಳು. ಅಂಶುಮಾನ್, ಆಯುರ್ಮಾನ್, ಇಂದ್ರ, ತ್ವಷ್ಟ್ರ, ಧಾತ, ಪರ್ಜನ್ಯ, ಪೂಷಾನ್, ಭಗ, ಮಿತ್ರ, ವಿವಸ್ವಾನ್, ವಿಷ್ಣು, ವರುಣ. ಹೀಗೆ 12 ಆದಿತ್ಯರು. ಇನ್ನು ಅಶ್ವಿನಿ ಕುಮಾರರು ನಿಮಗೆ ಗೊತ್ತಿದೆ, ಇವರು ದೈವಿಕ ವೈದ್ಯರು. ಈ 33 ದೇವತೆಗಳೇ ಇಡೀ ವಿಶ್ವದ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ನಾವು 33 ಸಂಖ್ಯೆಯಲ್ಲಿ ಯಾವುದೇ ಪೂಜೆಯನ್ನು, ವಸ್ತುಗಳನ್ನು ದಾನ ಮಾಡೋದ್ರಿಂದ, ದೇವರಿಗೆ ಅರ್ಪಿಸೋದ್ರಿಂದ ನಮ್ಮ ಪೂಜೆ ಎಲ್ಲ 33 ದೇವತೆಗಳಿಗೂ ಕೂಡ ಸಲ್ಲತ್ತೆ. ಅವರೆಲ್ಲರ ಆಶೀರ್ವಾದ ನಮಗೆ ಸಿಗುತ್ತೆ. ಹಾಗೆ ಅಧಿಕ ಫಲಗಳು ಕೂಡ ನಮಗೆ ಸಿಗುತ್ತೆ.
ಈಗ ನಿಮಗೆ 33ರ ಸಂಖ್ಯೆಯ ಮಹತ್ವ ಗೊತ್ತಾಯಿತು ಅಲ್ವಾ? ಹಾಗೆ ಲಕ್ಷ್ಮಿಗೆ ಯಾಕೆ ಪ್ರಿಯವಾದ ನಂಬರ್ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 6 ಶುಕ್ರನ ಸಂಖ್ಯೆ. ಶುಕ್ರ ಅಂದರೆ ಸೌಂದರ್ಯ ಮತ್ತು ಐಶ್ವರ್ಯದ ಅಧಿಪತಿ. ಹಾಗಾಗಿನೇ ಈ 6ರ ಸಂಖ್ಯೆಯ ನಂಬರನ್ನು ನಾವು ಲಕ್ಷ್ಮೀ ಪೂಜೆಯಲ್ಲಿ ಬಳಸೋದ್ರಿಂದ ನಮಗೆ ಶುಕ್ರನ ಆಶೀರ್ವಾದ, ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ. ಸೌಂದರ್ಯ ಮತ್ತು ಐಶ್ವರ್ಯ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೆ ನಾವು 33 ಅಥವಾ 6ರ ಸಂಖ್ಯೆಯನ್ನು ಹೆಚ್ಚಾಗಿ ಲಕ್ಷ್ಮೀ ಪೂಜೆಯಲ್ಲಿ ಬಳಸ್ತೀವಿ. ಸ್ನೇಹಿತರೆ, ನಾನಿಲ್ಲಿ ಸೌಂದರ್ಯ ಅಂತ ಹೇಳಿದ್ದನ್ನು ತಪ್ಪಾಗಿ ತಿಳ್ಕೊಬೇಡಿ. ಅದೊಂದು ದೈವಿಕ ಕಳೆ. ನೀವು ಬೇಕಾದರೆ ಗಮನಿಸಿ, ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥವ್ರು, ಯಾವಾಗಲೂ ಸಮಾಧಾನವಾಗಿ ಮನಸ್ಸನ್ನು ಖುಷಿಯಿಂದ ಇಟ್ಕೊಂಡಿರೋರನ್ನ ಮುಖವನ್ನು ನೀವು ನೋಡಿ, ಅವ್ರ ಮುಖ ಯಾವಾಗಲೂ ತುಂಬ ದೈವಿಕ ಕಳೆಯಿಂದ ಮಂದಹಾಸವಾಗಿ ಇರುತ್ತೆ. ಅಂದರೆ ಯಾವಾಗಲೂ ನಗುಮುಖದಿಂದ ಇರ್ತಾರೆ. ಅವ್ರ ಮುಖದಲ್ಲಿ ಟೆನ್ಷನ್ ಅನ್ನೋದೇ ಕಾಣಿಸೋದಿಲ್ಲ. ಅವ್ರು ಹೇಗೆ ಇರಲಿ ನೋಡೋದಕ್ಕೆ, ಆದರೆ ತುಂಬಾ ದೈವಿಕ ಕಳೆ ಇರುತ್ತೆ. ನಾನು ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ನಾವು ಹೆಚ್ಚಾಗಿ ದೇವಿಯ ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ಈ ರೀತಿ ದೈವ ಕಳೆ ಬರುತ್ತೆ. ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ 33ರ ಸಂಖ್ಯೆಗೆ ಯಾಕೆ ನಾವು ಇಷ್ಟೊಂದು ಮಹತ್ವ ಕೊಡ್ತೀವಿ, ಯಾಕೆ ಪೂಜೆಯಲ್ಲಿ ಬಳಸಬೇಕು ಅನ್ನೋದು ಈಗ ನಿಮಗೆ ಗೊತ್ತಾಗಿದೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೂ ಕೂಡ ಈ ರೀತಿ ನಾವು 33 ಕಾಯಿನನ್ನು ಇಟ್ಟು ಪೂಜೆ ಮಾಡ್ತೀವಿ. ಅದೇ ರೀತಿ ಈ ಅಧಿಕ ಮಾಸದಲ್ಲೂ ಕೂಡ ನೀವು ದೇವರಿಗೆ ಅರ್ಪಿಸುವಂಥ ಹೂಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ರಂಗೋಲಿ ಆಗಿರಬಹುದು, ಪ್ರತಿಯೊಂದು ಕೂಡ ಮತ್ತು ನೀವು ಹಚ್ಚುವಂಥ ತುಪ್ಪದ ದೀಪಗಳಾಗಿರ್ಬೋದು 33ರ ಸಂಖ್ಯೆಯಲ್ಲಿ ಇರಬೇಕು. ಇನ್ನು ಈ ಅಧಿಕ ಮಾಸದಲ್ಲಿ ನೀವು ಯಾವುದೇ ವ್ರತಗಳನ್ನು ಪ್ರಾರಂಭ ಮಾಡಬಹುದು. ಹೆಚ್ಚಾಗಿ ದೇವತಾ ಕಾರ್ಯಗಳಿಗೆ, ದೈವಾರಾಧನೆಗೆ ಮಹತ್ವ ಇರೋದ್ರಿಂದ ಯಾವುದೇ ವ್ರತವನ್ನು ನೀವು ಪ್ರಾರಂಭ ಮಾಡಬಹುದು. ಯಾವ್ಯಾವ ವ್ರತಗಳನ್ನು ಪ್ರಾರಂಭ ಮಾಡಬಹುದು, ಪ್ರತಿದಿನದ ಪೂಜೆ ಹೇಗಿರಬೇಕು ಮತ್ತು ಎಷ್ಟೆಷ್ಟು ದಿನ ಮಾಡಬಹುದು, ಹಾಗೆ ಕೆಲವೊಂದು ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಸಂಕಲ್ಪ ಮಾಡಿಕೊಂಡು 11 ದಿನ, 21 ದಿನ ಅಥವಾ 8 ದಿನ ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ಸ್ತೋತ್ರಗಳನ್ನು ಯಾವ ರೀತಿ ಪಾರಾಯಣ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಗ್ಬರ್ಲಾ?